ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಅಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭಾಷದ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮಗೆಲ್ಲರಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ನೂತನ ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗಲೆಂದು ಹಾರೈಕೆ ಮಾಡಿ ಜನವರಿ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. 2026 ಜನವರಿ ತಿಂಗಳು ವೃಶ್ಚಿಕ ರಾಶಿಗೆ ಅನುಕೂಲಕರವಾದ ಪರಿಣಾಮವನ್ನು ಬಿಡುವಂಥ ಒಂದು ಉತ್ತಮ ಅವಕಾಶ ಇದೆ. ಧನ ಕನಕ ಸುಯೋಗ ಅಂತ ಬಂದಿದೆ ನಿಮಗೆ ಈ ತಿಂಗಳ ವಾಕ್ಯದಲ್ಲಿ. ಆದರೆ ಅಲ್ಲಿ ಒಂದು ಎಚ್ಚರಿಕೆ ಮಾತಿರುತ್ತೆ, ಆರೋಗ್ಯ ಬಾಂಧವ್ಯ ಮಧ್ಯಮ ಅನ್ನೋ ಒಂದು ಎಚ್ಚರಿಕೆ ಮಾತಿರುತ್ತೆ. ಹಾಗಾಗಿ ಧನ ಕನಕ ಸುಯೋಗ ಅಂದರೆ ನಿಮಗೆ ವಿಶೇಷವಾಗಿ ಅಲ್ಲಿ ಧನ ಆದಾಯ ವ್ಯಾಪಾರ ಉದ್ಯಮಕ್ಕೆ ಅನುಕೂಲ ಮಾಡಿಕೊಡುವಂಥ ಗ್ರಹಗಳ ಬೆಂಬಲ ಇರುತ್ತೆ. ಆದರೆ ಕೆಲವೊಂದು ಗ್ರಹಗಳ ವೈರುಧ್ಯನೂ ಇರುವ ಕಾರಣ ಆರೋಗ್ಯದ ವಿಚಾರವಾಗಿ ಕಾಳಜಿ ಬೇಕಾಗುತ್ತೆ. ಬಾಂಧವ್ಯ ಅಂದರೆ ನಿಮ್ಮ ರಿಲೇಷನ್ಗಳು, ಅಂದರೆ ಮನೆಯಲ್ಲಿ ತಂದೆ ಮಕ್ಕಳಿರ್ಬೋದು, ಪತಿ ಪತ್ನಿ ಇರ್ಬೋದು, ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿ ಅಥವಾ ಮೇಲಧಿಕಾರಿ ಇರ್ಬೋದು ಇತ್ಯಾದಿ. ನಾವು ಮನುಷ್ಯ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬಾಂಧವ್ಯಕ್ಕೆ ಒಳಪಡಲೇಬೇಕಾಗತ್ತೆ. ಅಂಥ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರ್ಬೋದು, ಏರುಪೇರು ಬರ್ಬೋದು, ಅಥವಾ ಅಲ್ಲಿ ಅಪಸ್ವರಗಳು ಬರ್ಬೋದು ಅಂತ ಈ ಕೆಲವೊಂದು ಗ್ರಹಗಳ ವೈರುಧ್ಯನೂ ಎದುರಿಸಬೇಕಾಗುತ್ತೆ. ನವಗ್ರಹಗಳ ವ್ಯವಸ್ಥೆಯಲ್ಲಿ ನಿಮಗೆ ಕೆಲವೊಂದು ಗ್ರಹಗಳು ಉತ್ತಮವಾದ ಫಲವನ್ನು ಕೊಟ್ಟರೂ ಕೆಲವೊಂದು ಗ್ರಹಗಳು ಕೆಲವೊಂದು ಹಂತದಲ್ಲಿ ಸ್ವಲ್ಪ ವಿರುದ್ಧವಾದ ಫಲವನ್ನು ಸಹ ಕೊಡ್ತವೆ. ಕೆಲವೇ ಅಪರೂಪದ ಒಂದೆರಡು ರಾಶಿಗಳಿಗೆ ಹೊರತುಪಡಿಸಿ ಹೆಚ್ಚಿನ ರಾಶಿಗಳಿಗೆ ಕೆಲವೊಮ್ಮೆ ಇಂಥ 3 ಅಥವಾ 4 ಗ್ರಹಗಳ ವೈರುಧ್ಯ, ಕೆಲವೊಮ್ಮೆ 5 ಗ್ರಹಗಳ ವೈರುಧ್ಯ, ಕೆಲವೊಮ್ಮೆ 6 ಅಥವಾ 7 ಗ್ರಹಗಳ ವೈರುಧ್ಯ ಎಲ್ಲ ಎದುರಿಸಬೇಕಾದ ಪ್ರಮೇಯ ಬರುತ್ತೆ. ನಿಮಗೆ ಈಗ ಸದ್ಯದ ಸ್ಥಿತಿಯಲ್ಲಿ ಅಲ್ಲಿ 4 ಗ್ರಹಗಳ ಪೂರಕತ್ವ ಇರುತ್ತೆ. 5ನೇದಾಗಿ ಚಂದ್ರನು ಪೂರಕವಾಗಿರ್ತಾನೆ. ಇನ್ನು ಉಳಿದ 4 ಗ್ರಹಗಳ ವೈರುಧ್ಯ ನಿಮಗೆ ಇರುತ್ತೆ. ಹಾಗಾಗಿ ಇಲ್ಲಿ ಹಣಕಾಸು ಆದಾಯ ಅಥವಾ ವ್ಯಾಪಾರ ಉದ್ಯಮ ಅಥವಾ ನಿಮ್ಮ ಏನಾದರೂ ಚಟುವಟಿಕೆ ಕಾರ್ಯರಂಗ ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಅಲ್ಲಿ ಏನೂ ಕೊರತೆಗಳು ಬರೋದಿಲ್ಲ. ಅಥವಾ ಅಲ್ಲಿ ಸಿಗಬೇಕಾದ ನಿಮಗೆ ಹಣದ ಒಂದು ಪೂರೈಕೆ ಎಲ್ಲ ಸರಾಗಿರುತ್ತೆ. ಉದ್ಯೋಗ ಹುಡುಕರಿಗೆ ಉದ್ಯೋಗದ ಪ್ರಯತ್ನದಲ್ಲಿ ಸಫಲತೆ ಸಿಗ್ಬೋದು. ಅಥವಾ ಏನಾದರೂ ವ್ಯಾಪಾರ ಅಥವಾ ಉದ್ಯಮಗಳನ್ನು ಆರಂಭ ಮಾಡಬೇಕು ಅನ್ನೋರಿಗೆ ಸಹ ಈ ಒಂದು ತಿಂಗಳು ಅವಕಾಶಗಳು ಚೆನ್ನಾಗಿ ಸಿಗ್ಬೋದು. ಅವೆಲ್ಲ ಉತ್ತಮವಾಗಿರುತ್ತೆ. ಇನ್ನು ರವಿ ಅಥವಾ ಸೂರ್ಯನ ಒಂದು ವಿಚಾರ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಸೂರ್ಯಾನುಕೂಲ ಇರೋದಿಲ್ಲ. ಸಂಕ್ರಾಂತಿಯವರೆಗೂ ನಿಮಗೆ ಸೂರ್ಯನ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಅಂದರೆ ಜನವರಿ 14ರವರೆಗೂ ನಿಮಗೆ ಸೂರ್ಯನ ವೈರುಧ್ಯ ಇರುವ ಕಾರಣ ಅಲ್ಲಿ ಧನಸ್ಥಾನದ ಸೂರ್ಯನ ವೈರುಧ್ಯ ಎದುರಿಸುವಾಗ ನಿಮ್ಮ ಹಣಕಾಸಿನ ನಿಮಗೆ ನಷ್ಟ ಆಗುವಂಥದ್ದು, ತುಂಬ ಹಣ ಖರ್ಚು ಬರುವಂಥದ್ದು, ಕೆಲವೊಮ್ಮೆ ಹಣಕಾಸಿನವಾದ ವಿವಾದಗಳು, ಅಂದರೆ ಹಣಕಾಸಿಗೆ ಸಂಬಂಧಪಟ್ಟ ಕಾಂಟ್ರವರ್ಸಿ ಕೇಸುಗಳು ಆಗೋದಾಗಲಿ, ಮತ್ತು ನಿಮಗೆ ಸಿಗಬೇಕಾದ ಹಣ ಯಾವುದೇ ಒಂದು ದಾರಿ ತಪ್ಪಿ ಇನ್ನೊಬ್ಬರಿಗೆ ಸೇರುವಂಥದ್ದು, ಈ ರೀತಿ ಹಣಕಾಸಿಗೆ ಸಂಬಂಧಪಟ್ಟವಾದ ವಿವಾದಗಳು ಕಲಗಳು ಆರಂಭದಲ್ಲಿ ಅಷ್ಟೇ ಆಗ್ಬೋದು. ಆದರೆ ಆ ಬಳಿಕ ನಿಮಗೆ ಸಂಕ್ರಾಂತಿ ಬಳಿಕ ಅವೆಲ್ಲವೂ ನಿಮಗೆ ನಿವಾರಣೆಗೆ ಉತ್ತಮ ಫಲ ಬಂದೇ ಬರುತ್ತೆ. ಹಾಗಾಗಿ ಸೂರ್ಯನ ಅನುಕೂಲತೆ ಇರುತ್ತೆ. ಅದೇ ರೀತಿ ಕೌಟುಂಬಿಕವಾದ ಬಾಂಧವ್ಯ, ಹಾಗಾಗಿ ಹೇಳಿದರೆ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು ಅಂತ. ಅಲ್ಲಿ ಸೂರ್ಯನ ಒಂದು ವೈರುಧ್ಯದ ಕಾರಣ ನಿಮಗೆ ಕೌಟುಂಬಿಕವಾದ ಕಲಹ, ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ, ವಾಕ್ವಾದ ಇತ್ಯಾದಿಗಳೆಲ್ಲ ಈ ರವಿಯ ಒಂದು ಅನಾನುಕೂಲತೆ ಆರಂಭದಲ್ಲಿ ಇದ್ದ ಕಾರಣ ಅವೆಲ್ಲವೂ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅವೆಲ್ಲವನ್ನು ಗಮನದಲ್ಲಿಟ್ಕೊಳ್ಬೇಕು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗೋದಾಗಲಿ, ಅಥವಾ ಇನ್ನಿತ ಮೂರನೇ ವ್ಯಕ್ತಿಗಳ ಏನಾದರೂ ಒಂದು ಮಾತಿಗೆ ಮರುಳಾಗಿ ನೀವು ಆ ಹಣಕಾಸನ್ನು ಹೂಡಿಕೆ ಮಾಡಲಿಕ್ಕೆ ಹೋಗೋದು, ಅವೆಲ್ಲ ಸ್ವಲ್ಪ ಖಂಡಿತ ಜನವರಿ ತಿಂಗಳು ಪೂರ್ತಿಯಾಗಿ ಎಚ್ಚರಿಕೆ ಹೆಜ್ಜೆಬೇಕಾಗುತ್ತೆ. ಇಂಥ ಒಂದು ಮಾತಿನ ಮೋಡಿಗೆ ಮರುಳಾಗಿ ನೀವು ಸ್ವಯಂಕೃತ ಅಪರಾಧದಿಂದ ಅಲ್ಲಿ ಹಣವನ್ನು ನಷ್ಟ ಅಥವಾ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದರೆ ನಿಮಗೆ ರವಿಯ ಅನುಕೂಲ ಜನವರಿ 15ರಿಂದ ಬಂದೇ ಬರುತ್ತೆ. ಅಲ್ಲಿ ಯಾವಾಗ ಸಂಕ್ರಾಂತಿಯ ಫಲವಾಗಿ ನಿಮಗೆ ವಿಶೇಷವಾಗಿ ಸೂರ್ಯನು ಅನುಕೂಲ ಮಾಡಿಕೊಂಡು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ಆರೋಗ್ಯ ಸುಧಾರಣೆ, ಮನೆ, ಭೂಮಿ ಅಥವಾ ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಸೂರ್ಯ ಅನುಗ್ರಹದಿಂದ ನಮಗೆ ಒದಗಿ ಬರುತ್ತೆ. ಹಾಗೆ ಇದು ಅಪರೂಪದ ಅವಕಾಶ ನಿಮಗೆ ಸಿಕ್ಕಿದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಹಾಗೆಯೇ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ಹಾಗೆ ಆರಂಭದಲ್ಲಿ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಮಂಗಳನ ಪರಿವರ್ತನೆ, ರಾಶಿ ಪರಿವರ್ತನೆಯಲ್ಲಿ ಮಕರಕ್ಕೆ ಆಗುವಂಥದ್ದು ಆವಾಗ ನಿಮಗೆ ಜನವರಿ 16ರಿಂದ ಯಾವಾಗ ಮಂಗಳನು ಸಹ ಮಕರವನ್ನು ಪ್ರವೇಶ ಮಾಡ್ತಾನೆ, ಸೂರ್ಯನ ಬಳಿಕ ಮಂಗಳನ ಪ್ರವೇಶ ಆಗುತ್ತೆ. ಹಾಗೆ ಮಂಗಳನು ನಿಮಗೆ ಭೂಮಿ, ಮನೆ, ಯಂತ್ರ, ವಾಹನ ಕೊಡುವಂಥದ್ದು ಇರ್ಬೋದು. ಇನ್ನು ಯುವಕರು, ಸಾಧಕರು, ವಿದ್ಯಾರ್ಥಿಗಳು ಅವರ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಅಥವಾ ಅವರಿಗೊಂದು ತಕ್ಕ ಪ್ರತಿಫಲಗಳು ಸಿಗುವಂಥದ್ದು, ಕಾಂಪಿಟೇಟಿವ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕ ಬರೋದು, ಸರ್ಕಾರದ ಹುದ್ದೆ, ಸರ್ಕಾರದ ಕೆಲಸ, ಜಾಬ್ಗಳು ಸಿಗುವಂಥ ಅವಕಾಶ. ಇನ್ನು ರಾಜಕೀಯ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮಗೆ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಆಗ್ತವೆ. ಇಷ್ಟವರೆಗೆ ಆಗದಿದ್ದ ಕೆಲಸ ಕಾರ್ಯಗಳು
ನಿಮಗೆ ಜನವರಿ ಮಧ್ಯಭಾಗದ ಬಳಿಕ ಅಂದರೆ ಜನವರಿ 15ರ ಬಳಿಕ ಸೂರ್ಯ ಅನುಕೂಲ, ಜನವರಿ 16ರ ಬಳಿಕ ನಿಮಗೆ ಮಂಗಳನ ಅನುಕೂಲ ಅಪರೂಪಕ್ಕೆ ಸಿಗುವಂಥ ಅವಕಾಶ. ವರ್ಷದಲ್ಲಿ 4 ಬಾರಿ ಸೂರ್ಯ ಅನುಕೂಲ ಸಿಗುತ್ತೆ, ವರ್ಷದಲ್ಲಿ ಕೇವಲ 3 ಬಾರಿ ಅಷ್ಟೇ ನಿಮಗೆ ಮಂಗಳನ ಅನುಕೂಲ ಸಿಗುವಂಥ ಅಪರೂಪ ಅವಕಾಶ ಬಂದಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಇದನ್ನು ನೀವು ನಿಮ್ಮ ರಾಶಿಯಾಧಿಪತಿ ಮಂಗಳನೇ ಆಗಿರೋ ಕಾರಣ ಅದನ್ನು ನೀವು ಚೆನ್ನಾಗಿ ಅರಿತುಕೊಂಡು ಗಮನಿಸಿಕೊಳ್ಳಿ. ಹಾಗೆ ಭೂಮಿ ಕೊಳ್ಳುವಂಥದ್ದು ಇರ್ಬೋದು, ಅದು ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯ, ಅದು ಯಾವುದೇ ರೀತಿಯ ಕೈಗಾರಿಕಾ ಸ್ಥಾಪನೆ, ಉದ್ಯೋಗದ ಸಂಬಂಧಿತವಾದ ಕೆಲಸ ಕಾರ್ಯಗಳು ಅವೆಲ್ಲ ನೀವು ಜನವರಿ ತಿಂಗಳಲ್ಲಿ ಮಾಡಿದರೆ ಖಂಡಿತ ಉತ್ತಮ ಫಲ ನಿರೀಕ್ಷೆ ಇರುತ್ತೆ. ಇನ್ನು ಬುಧನ ವಿಶೇಷವಾಗಿ ಗಮನಿಸಿದಾಗ 16ರವರೆಗೂ ನಿಮಗೆ ಬುಧನು ಪೂರಕವಾಗಿದ್ದಾನೆ. ಜನವರಿ 16ರವರೆಗೂ ನಿಮಗೆ ಬುಧನ ವಿಶೇಷವಾದ ಆಶೀರ್ವಾದದ ಕಾರಣ ಹಣಕಾಸಿನ ಒಂದು ಅವಶ್ಯಕತೆ ಇರ್ಬೋದು, ವ್ಯಾಪಾರ ಉದ್ಯಮದಲ್ಲಿ ಯಶಸ್ಸು ಸಿಗುವಂಥದ್ದು, ಮಾಡುವಂಥ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಅಥವಾ ಪರಿಣಿತಿಗಳು ಸಿಗುವಂಥದ್ದು, ಅದೇ ರೀತಿ ಬಾಂಧವರೊತ್ತಿಗೆ ಬಾಂಧವ್ಯ ಚೆನ್ನಾಗಿರುತ್ತೆ, ಸಹೋದರರಿಂದ ನಿಮಗೆ ಏನಾದರೂ ಉತ್ತಮವಾದ ಸಂದೇಶಗಳು ಬರುವಂಥದ್ದು. ಈ ರೀತಿ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಬುಧಾನುಕೂಲದಿಂದ ಜನವರಿ 16ರವರೆಗೆ ಆಗಲಿದೆ. 17ಕ್ಕೆ ಬುಧನ ಪರಿವರ್ತನೆ ಆಗುತ್ತೆ. 17ಕ್ಕೆ ಮತ್ತೆ ಬುಧನು ಮಕರಕ್ಕೆ ಪ್ರವೇಶಿಸಿದಾಗ ನಿಮಗೆ ಬುಧನ ಅನಾನುಕೂಲತೆ ಉಂಟಾಗುತ್ತೆ. ಆವಾಗ ಹೆಚ್ಚಿನ ನಿಮಗೆ ಪ್ರತಿಫಲ ಬರೆದು ವಿರುದ್ಧವಾದ ಫಲ ಆಗ್ಬೋದು. ಅವಮಾನಕರ ಘಟನೆ, ಮಾತಿನ ಚಕಮಕಿ, ವೈರುಧ್ಯವಾದ ವಿಚಾರಗಳು, ಅಥವಾ ಬಾಂಧವರ ಜೊತೆಗೆ ಯಾವುದೇ ರೀತಿಯ ಕಲಹವಾಗುವುದು ಇವೆಲ್ಲ ಆಗುತ್ತೆ. ಹಾಗಾಗಿ 17ರಿಂದ ಈ ವಿಚಾರಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ. ಗುರುವಿನ ಅನಾನುಕೂಲತೆ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ನಿಮಗೆ ಈಗ ಸದ್ಯ ಗುರುವಿನ ವಕ್ರಗತಿ ಇದ್ದರೂ ಸಹಿತ ಗುರುವಿಂದ ಯಾವುದೇ ರೀತಿಯ ಅನುಕೂಲಗಳಿಲ್ಲ. ಕೆಲವೊಮ್ಮೆ ಆರೋಗ್ಯದ ಮೇಲೆ, ಮನಸ್ಥಿತಿಯ ಮೇಲೆ ಎಲ್ಲ ಅಡ್ಡ ಪರಿಣಾಮಗಳು ಆಗ್ಬೋದಾಗಿದೆ. ಅಷ್ಟಮದಲ್ಲಿರುವಂತಹ ಗುರುವಿಂದಾಗಿ ನಿಮಗೆ ಅನೇಕ ರೀತಿಯ ಒಂದು ಭಿನ್ನಾಭಿಪ್ರಾಯಗಳು, ಈಗ ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಏನಾದರೂ ಏರುಪೇರು ಇವೆಲ್ಲ ಘಟನೆ ಆಗ್ಬೋದು. ಇನ್ನು ಶುಕ್ರನು ನಿಮಗೆ ತಿಂಗಳು ಪೂರ್ತಿಯಾಗಿ ಉತ್ತಮ ಸ್ಥಾನದಲ್ಲಿದ್ದಾನೆ. ಧನ ಮತ್ತು ಸಹಜ ಸ್ಥಾನದಲ್ಲಿರುವಂಥ ಶುಕ್ರನು ಲಾಭ, ಜಯ, ಸುಖವನ್ನು ತಿಂಗಳು ಪೂರ್ತಿ ಕೊಡ್ತಾನೆ. ಹಾಗಾಗಿ ತಿಂಗಳಲ್ಲಿ ನಿಮಗೆ ಯಾವುದೇ ದಿನಗಳಲ್ಲಿ ಹಣದ ಕೊರತೆ ಉಂಟಾಗೋದಿಲ್ಲ. ಅವಶ್ಯಕತೆ ಇರುವಂಥ ಹಣ ನಿಮಗೆ ತಕ್ಷಣ ಕೈ ಸೇರುತ್ತೆ. ಮಾಡುವಂಥ ವೃತ್ತಿ, ಉದ್ಯೋಗ, ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ, ಆದಾಯ ಬರುತ್ತೆ. ಜೊತೆಗೆ ಈ ಭೂಮಿ, ಮನೆ ಅಥವಾ ಯಂತ್ರ, ವಾಹನ, ವಸ್ತ್ರ, ಆಭರಣ ಇತ್ಯಾದಿ ಕೊಳ್ಳಿಕ್ಕೆ ಸಹ ಶುಕ್ರನ ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಸಹಾಯ ಮಾಡಲಿದೆ. ಇನ್ನು ಸಾರ್ವಜನಿಕ ಜೀವನದಲ್ಲಿರೋರಿಗೆ ಆರೋಗ್ಯ ಇಲಾಖೆ ಅಥವಾ ಇನ್ನಿತರ ಕೌಟುಂಬಿಕ ಇಲಾಖೆ ಇರ್ಬೋದು, ಸಾಂಸ್ಕೃತಿಕ ಇಲಾಖೆ, ಅದೇ ರೀತಿ ಕೃಷಿ ಅಥವಾ ಇನ್ನಿತರ ಇಲಾಖೆಗಳಿರೋರಿಗೆ ವಿಶೇಷವಾದ ಲಾಭ ಆದಾಯ ಬರ್ಬೋದು. ಹಾಗೆಯೇ ಈ ಸೆಲೆಬ್ರಿಟಿಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಟಿವಿ, ಸಿನಿಮಾ, ಮಾಧ್ಯಮ, ನಟನೆ ಅಥವಾ ಕಲಾವಿದ ಮುಂತಾದವರಿಗೆ ವಿಶೇಷವಾದ ಅನುಕೂಲವಾದ ಸನ್ನಿವೇಶಗಳು ಈ ಶುಕ್ರನ ಅನುಗ್ರಹದಿಂದ ಈ ತಿಂಗಳಲ್ಲಿ ಕಂಡುಬರುತ್ತೆ ವೃಶ್ಚಿಕ ರಾಶಿಯವರಿಗೆ. ಏನು ಶುಕ್ರನ ಅನುಕೂಲ ಬಹಳ ಉತ್ತಮ ಎಂದಾಯಿತು. ಇನ್ನು ಶನಿ ನಿಮಗೆ ವಿರುದ್ಧವಾಗಿರ್ತಾನೆ. ಆಗಲೇ ಹೇಳಿದಂತೆ ಶನಿ ಮತ್ತು ರಾಹುಗಳು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿಯೇ ಇರ್ತಾರೆ. ಹಾಗಾಗಿ ಆ ಒಂದು ಪಂಚಮದ ಶನಿಯ ಪ್ರಭಾವವಾಗಿ ನಿಮಗೆ ಅನೇಕ ಒಂದು ಮಾತಿನ ಚಕಮಕಿ, ವಾಗ್ವಾದ, ಬಾಂಧವ್ಯದಲ್ಲಿ ಕೊರತೆ, ಆಗಲೇ ಹಿಂದೆಯೇ ಹೇಳಿದ್ದೇನೆ, ಬಾಂಧವ್ಯದ ಕೊರತೆ ಅಥವಾ ಬಾಂಧವ್ಯದ ನೆಮ್ಮದಿ ಇದೆಲ್ಲ ಸ್ವಲ್ಪ ಭಂಗ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಆ ನೆಮ್ಮದಿ ಭಂಗ ವಿಚಾರವಾಗಿ ಶನಿ ಮಹಾರಾಜರು ಸಿಂಹಕ್ಕೆ ವಿರುದ್ಧವಾಗಿರೋ ಕಾರಣ ಅಲ್ಲಿ ಬಾಂಧವ್ಯದ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ. ಯಾವುದೇ ರೀತಿಯ ಅನಾವಶ್ಯಕವಾದ ಚರ್ಚೆಗಳನ್ನು ಮಾಡೋದಾಗಲಿ, ವಿವಾದಗಳನ್ನು ಮಾಡೋದಾಗಲಿ, ಅದರಿಂದ ಇನ್ನಷ್ಟು ನಿಮಗೆ ಮನಸ್ಸಿಗೆ ಹಾನಿ ಆಗೋ ಜೊತೆಗೆ ಇನ್ನಷ್ಟು ಅವಮಾನಕರ ಘಟನೆ ಆಗುತ್ತೆ. ಆ ಬಗ್ಗೆ ಬಾಂಧವ್ಯದ ಸ್ವಲ್ಪ ನೀವು ಗಮನ ಇಟ್ಕೋಬೇಕು. ಇನ್ನು ನಿಮಗೆ ಯಾರದೇ ಮೂರನೇ ವ್ಯಕ್ತಿಗಳ ಮಾತುಗಳು, ನಿಮ್ಮ ಬಂಧುಗಳಲ್ಲಿ, ಮಿತ್ರರಲ್ಲಿ ನೀವು ವಾಗ್ವಾದ ಕಲಹ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಇನ್ನಷ್ಟು ಅವಮಾನಗಳು ಆಗ್ಬೋದಾಗಿದೆ. ಅದೇ ರೀತಿ ನಿಮಗೆ ರಾಹುವಿನ ವೈರುಧ್ಯ ನಿಮಗೆ ತಿಂಗಳು ಪೂರ್ತಿ ಇರುವ ಕಾರಣ ಇಲ್ಲಿ ರಾಹುನು ಹಾಗೆ ನಿಮಗೆ ಮನಸ್ಸಲ್ಲಿ ಉದ್ವಿಗ್ನತೆಯನ್ನು, ಮನಸ್ಸಲ್ಲಿ ಚಂಚಲತೆಯನ್ನು, ಇತರರ ಮೇಲೆ ಅಸಹನೆ ಅಂದರೆ ಇಂಟಾಲರೆನ್ಸ್ ಅಂತ ಹೇಳ್ತೇವೆ, ಅಂಥ ಅಸಹನೆಯನ್ನು ನಿಮಗೆ ಕೊಡ್ತಾನೆ. ಹಾಗಾಗಿ ಅಲ್ಲಿ ನೀವು ಮನೋನಿಯಂತ್ರಣ, ನಿಮ್ಮ ಮನಸ್ಸಿನ ಒಂದು ತಾಳ್ಮೆಯ ಪರೀಕ್ಷೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ, ಸಿಟ್ಟಿನ ಭರದ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆ ನೀವೇ ನಷ್ಟದಾರರಾಗಿ ಹೊಣೆಗೆ ಆಗಬೇಕಾಗತ್ತೆ. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಅಲ್ಲಿ ರಾಹುವಿನ ವೈರುಧ್ಯ, ಶನಿ ಮಹಾರಾಜರ ವೈರುಧ್ಯ, ಜೊತೆಗೆ ಒಂದು ಹಂತದಲ್ಲಿ ನಿಮಗೆ ಅಲ್ಲಿ ಇತರ ಗ್ರಹಗಳ ವೈರುಧ್ಯ ಅಂದರೆ ಬುಧನು ಸಹ ನಿಮಗೆ ಅಲ್ಲಿ ವೈರುಧ್ಯವಾಗಿ ಬರ್ತಾನೆ 17ರ ಬಳಿಕ. ಇವೆಲ್ಲ ವೈರುಧ್ಯ ಸಹ ಇರುತ್ತೆ. ಹಾಗಾಗಿ ಹಣಕಾಸು, ಆದಾಯ, ವ್ಯಾಪಾರ, ಉದ್ಯಮ ಇವೆಲ್ಲ ಚೆನ್ನಾಗಿ ಇದ್ದರೂ ಸಹಿತ ಬಾಂಧವ್ಯ, ಆರೋಗ್ಯ ಜೊತೆಗೆ ಮನಸ್ಥಿತಿಯನ್ನು ನೀವು ಸ್ವಲ್ಪ ಖಂಡಿತ ನೀವು ನಿಯಂತ್ರಣ ಮಾಡಿಕೊಳ್ಳಬೇಕಾಗತ್ತೆ. ಇವೆಲ್ಲನ ಗಮನಿಸಿದಾಗ ನೀವು ವಿಶೇಷವಾಗಿ ಅಲ್ಲಿ ಸಪ್ತಗ್ರಹಗಳಲ್ಲಿ 4 ಗ್ರಹಗಳ ವಿಶೇಷವಾದ ಬೆಂಬಲವನ್ನು ನೀವು ನಿರಂತರ ಪಡಿತಾ ಇದ್ದೀರಾ. ಈಗ 5ನೇ ಗ್ರಹವಾಗಿ ನಿಮಗೆ ಚಂದ್ರನ ಅನುಕೂಲ ಕೆಲವೊಂದು ದಿನಗಳಲ್ಲಿರುತ್ತೆ. ಚಂದ್ರನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥದ್ದಾಗಿರೋ ಕಾರಣ 2 ದಿನಕ್ಕೂ ಚಂದ್ರ ಅನುಕೂಲ. ನಿಮಗೆ ಯಾವ ದಿನಗಳಲ್ಲಿ ಚಂದ್ರ ಅನುಕೂಲವಾಗಿದ್ದಾನೆ ಅದನ್ನು ನೀವು ಸದುಪಯೋಗಪಡಿಸಿಕೊಳ್ಳೋದನ್ನು ಡೇಟ್ಗಳಿಗೆ ಅನುಕೂಲ ನೋಡೋಣ. ಜನವರಿ 1, 6, 7, 8, 9, 10, 14, 15, 18, 19, 20, 25, 26, 27, 28, 29 ಸುಮಾರು 16 ದಿನಾಂಕಗಳು, 16 ಡೇಟ್ಗಳು ನಿಮಗೆ ಅಲ್ಲಿ ಚಂದ್ರನ ಬೆಂಬಲ ಇರುವಂಥ ವಿಶೇಷವಾದ ಅನುಕೂಲಗಳು ಸಿಕ್ಕಿವೆ. ಆ ಚಂದ್ರಾನುಕೂಲದಂಥ ದಿನಾಂಕಗಳನ್ನ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ, ಭೇಟಿ, ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್ ಅಥವಾ ಇನ್ನಿತರ ಯಾವುದೇ ಮೀಟಿಂಗ್ ಇದ್ರೊಳಗೆ ಅದನ್ನು ಸದುಪಯೋಗಪಡಿಸಿಕೊಂಡ್ರೆ ವಿಶೇಷವಾದ ಉತ್ತಮ ಫಲವನ್ನು ನೀವು ಪಡೆಯಬಹುದಾಗಿದೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಗೆ ಜನವರಿಯಲ್ಲಿ ಆಕಸ್ಮಿಕ ಧನಲಾಭ ಯೋಗ, ಧನ ಕನಕ ಸಮೃದ್ಧಿ, ಸುಖ ಸಮೃದ್ಧಿ ಅನ್ನೋದಿದೆ. ಅದರ ಜೊತೆಗೆ ಕೆಲವೊಂದು ಎಚ್ಚರಿಕೆ ಹೆಜ್ಜೆಯಾಗಿ ಬಾಂಧವ್ಯ, ಆರೋಗ್ಯ ಜೊತೆಗೆ ಮನಸ್ಥಿತಿಯ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಸಹ ಕೊಡಲಾಗಿದೆ.
ಇವೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದಾಗ ವೈಟ್ ಅಥವಾ ಬಿಳಿಯ ಬಣ್ಣ ಹಾಗೂ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಂದರೆ ಶುಕ್ರನ ಸಂಕೇತ, ಮಿಶ್ರ ಬಣ್ಣ ಅಂದರೆ ಕೇತುನ ಸಂಕೇತ. ತಿಂಗಳ ಪೂರ್ತಿ ನಿಮಗೆ ಶುಕ್ರ ಮತ್ತು ಕೇತುಗಳು ಆಶೀರ್ವಾದ ಮಾಡ್ತಿರೋ ಕಾರಣ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆ 6 ಮತ್ತು 7 6 ಆ್ಯಂಡ್ 7 ಸಂಖ್ಯೆಯನ್ನು ತಿಂಗಳು ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಇನ್ನು ಸೂರ್ಯಾನುಕೂಲ ನಿಮಗೆ ಆಗುವಂಥದ್ದು ಜನವರಿ 15ರಿಂದ ಸಂಕ್ರಾಂತಿಯಿಂದ ನಿಮಗೆ ಸೂರ್ಯನ ವಿಶೇಷವಾದ ಬೆಂಬಲ ಬರಲಿದೆ. ಹಾಗಾಗಿ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತವಾಗಿರುತ್ತೆ. ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 15ರಿಂದ ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತವಾಗಿರುತ್ತೆ. ಬುಧನ ಸಂಕೇತವು ನಿಮಗೆ ಅಲ್ಲಿ 16ರವರೆಗೆ ಅಷ್ಟೇ ಬುಧನ ಆಶೀರ್ವಾದ ಇರುತ್ತೆ. ಜನವರಿ ಆರಂಭದಿಂದ 16ರವರೆಗೆ ಬುಧಾನುಕೂಲ ಇರೋ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ನೀವು ಜನವರಿ 16ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಮಂಗಳನ ಅನುಗ್ರಹ ಆರಂಭ ಆಗುವಂಥದ್ದು ಜನವರಿ 16ರಿಂದ. ಹಾಗಾಗಿ ಜನವರಿ 16ರಿಂದ ನೀವು ರೆಡ್ ಅಥವಾ ಕೆಂಪು ಬಣ್ಣ ಹಾಗೂ ಮಂಗಳನ ಸಂಕೇತದ ನಂಬರ್ 9 ಅಥವಾ ಸಂಖ್ಯೆ 9 ಬಳಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಆಗಲೇ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2ನಲ್ಲಿ ಬಳಸಿಕೊಳ್ಳುವಂಥದ್ದು. ಇವೆಲ್ಲವನ್ನು ಗಮನಿಸಿಕೊಂಡ್ರೆ ನಿಮಗೆ ಈ ಜನವರಿ ತಿಂಗಳಲ್ಲಿ ಬರತಕ್ಕಂಥ ಸಣ್ಣ ಪುಟ್ಟ ಏರ್ಪುಗಳನ್ನು ಖಂಡಿತ ಎದುರಿಸಿ ನಿಮ್ಮ ಒಂದು ಉತ್ತಮವಾದ ಶುಭ ಫಲವನ್ನು ಪಡೆಯಬಹುದಾಗಿದೆ. ಇನ್ನು ನಿಮಗೆ ಗ್ರಹನ ಒಂದು ಅನಾನುಕೂಲತೆ ನಿವಾರಣೆ ಮಾಡಲಿಕ್ಕೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅನುಸರಿಸ್ಬೋದು. ಶ್ರೀ ಗಣೇಶನ ಭಕ್ತಿ ಮಾಡುವಂಥದ್ದು, ಈಶ್ವರ ಅಥವಾ ಶಿವನ ಭಕ್ತಿ, ದೇವಿ ಅಥವಾ ಅಮ್ಮನವರ ಭಕ್ತಿ, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡುವಂಥದ್ದು, ನಾರಾಯಣ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ದೇವತಾ ಶಕ್ತಿಗಳ ಭಕ್ತಿ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ ಮುಂತಾದ ಶಿವಪುರಗಳನ್ನು ಭಕ್ತಿ ಮಾಡುವಂಥದ್ದು. ಇವೆಲ್ಲ ನಿಮಗೆ ಹೆಚ್ಚಿನ ಒಂದು ರಕ್ಷಣೆಯನ್ನು ಜೊತೆಗೆ ಮನಸ್ಸಿಗೆ ಒಂದು ಲಾಭ, ಹಿತವನ್ನು, ಆರೋಗ್ಯವನ್ನು ತಂದುಕೊಡುತ್ತೆ. ವಾಹಿನಿಯನ್ನು ತಾವರು ನಿರಂತರ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೊಮ್ಮೆ ತಮಗೆ 2026 ವರ್ಷದ ಹಾರ್ದಿಕ ಶುಭಾಶಯಗಳು. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮಿಂದ ಪ್ರಸಾರದ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಬನ್ನಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.